ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ನಿಕ್ಕಿ ಸ್ಪೆಷಲ್. ಇವತ್ತು ನಾನು ನಿಮಗೆ ಸೌತೆಕಾಯಿ ಸ್ವೀಟ್ ತಾಲಿಪೀಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಇದನ್ನು ನಾವು ಸೌತೆಕಾಯಿ ಪ್ಯಾನ್ಕೇಕ್ ಕೂಡ ಅಂತ ಹೇಳಿ ಕರಿಬಹುದು. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಬಾಂಬೆ ರವೆ, ಬೆಲ್ಲ, ತೆಂಗಿನ ತುರಿ, ತುರಿದಿಟ್ಟ ಸೌತೆಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ. ಮೊದಲು ಒಂದು ಪಾತ್ರೆಗೆ ತುರಿದಿಟ್ಕೊಂಡಿರುವಂತಹ ಸೌತೆಕಾಯಿ, ರವೆ, ತೆಂಗಿನ ತುರಿ, ಬೆಲ್ಲ. ಸ್ವೀಟ್ ಜಾಸ್ತಿ ಬೇಕಾದವರು ಜಾಸ್ತಿ ಬೆಲ್ಲ ಹಾಕ್ಕೊಳ್ಬೋದು. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಬೆಲ್ಲನ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಸೌತೆಕಾಯಿಯಲ್ಲೇ ನೀರಿರುತ್ತೆ ಅಲ್ವಾ, ಅದಕ್ಕೋಸ್ಕರ ನಾನಿಲ್ಲಿ ನೀರನ್ನು ಫಸ್ಟ್ ಆ್ಯಡ್ ಮಾಡ್ತಾ ಇಲ್ಲ. ನೀಟಾಗಿ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲ ಎಲ್ಲ ನೀಟಾಗಿಬಿಟ್ಟು ಮೆಲ್ಟ್ ಆಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಸೌತೆಕಾಯಲ್ಲಿ ನೀರಿರೋದ್ರಿಂದ ನಾನಿನ್ನೂ ಇಲ್ಲಿ ನೀರು ಆ್ಯಡ್ ಮಾಡಿಲ್ಲ. ಈಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನೋಡಿ. ಬೆಲ್ಲ ಎಲ್ಲ ಫುಲ್ ಮೆಲ್ಟ್ ಆಗಿದೆ, ಮಿಕ್ಸ್ ಚೆನ್ನಾಗಾಗಿದೆ. ತಾಲಿಪೀಟು ಈ ಹದದಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ. ನಾವು ಈಸಿಯಾಗಿ ತವ ಮೇಲೆ ಹಾಕ್ಲಿಕ್ಕಾಗುತ್ತೆ ನೋಡಿ. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ಇದು ರೆಡಿ ಆಗಿದೆ. ನಾವಿವಾಗ ತವನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ತವ ಬಿಸಿ ಆದ ನಂತರ ಈ ಬ್ಯಾಟರನ್ನು ಅಲ್ಲಿ ಹಾಕೋಣ. ತವ ಚೆನ್ನಾಗಿ ಬಿಸಿಯಾಗಿದೆ. ಮೊದಲು ನಾನು ತವಗೆ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಮಾಡಿರುವಂತಹ ತಾಲಿಪೀಟು ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಒಂದಿಷ್ಟು ಪ್ರಮಾಣದಲ್ಲಿ ತೆಗೆದುಕೊಂಡು ಹಾಕೊಳ್ತಾ ಇದ್ದೀನಿ. ನಮ್ಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ನಾವು ಹಾಕ್ಕೋಬಹುದು. ನಾನು ಇಲ್ಲಿ ಸ್ವಲ್ಪ ತೆಳುವಾಗಿ ಹಾಕ್ತಾ ಇದ್ದೀನಿ, ಟೇಸ್ಟಿಯಾಗಿರುತ್ತೆ ತೆಳುವಾಗಿ ಮಾಡ್ಕೊಂಡು. ನೋಡಿ, ನಾನು ಇಲ್ಲಿ ಮತ್ತೆ ಅದರಲ್ಲಿ ಹೋಲ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಆಯಿಲನ್ನು ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಸುತ್ತ ಆಯಿಲ್ ಹಾಕಬೇಕಾಗತ್ತೆ. ಮೇಲ್ಗಡೆ ಸ್ವಲ್ಪ ಆಯಿಲನ್ನು ಹಾಕಿದ್ದೀನಿ. ಈಗ ಇದನ್ನು ಬೇಯಲಿಕ್ಕೆ ಇಟ್ಟಿದ್ದೀವಿ. ನೋಡಿ, ಇದು ಇವಾಗ ಚೆನ್ನಾಗಿ ಬೆಂದಿದೆ. ಈಗ ಇನ್ನೊಂದು ಕಡೆ ತಿರುವು ಹಾಕೊಳ್ಳೋಣ. ಈಗ ಬ್ಯಾಕ್ ಸೈಡ್ ಕೂಡ ನಾನು ಆಯಿಲ್ ಚೆನ್ನಾಗಿ ಹಿಡೀಲಿ ಅಂತ ಹಾಕ್ತಾ ಇದ್ದೀನಿ. ಈಗ ಸೌತೆಕಾಯಿ ಪ್ಯಾನ್ಕೇಕ್ ರೆಡಿ ಆಗಿದೆ ನೋಡಿ. ಇದನ್ನ ಸರ್ವ್ ಮಾಡೋಣ ಇವಾಗ. ಈಗ ಬಿಸಿ ಬಿಸಿ ಸೌತೆಕಾಯಿ ಸ್ವೀಟ್ ತಾಲಿಪೀಟ್ ತುಪ್ಪದೊಂದಿಗೆ
ಸ್ವೀಟ್ಗಳೊಂದಿಗೆ ಸವಿಯಲು ಸಿದ್ಧವಾಗಿದೆ. ಇದನ್ನು ನೀವು ಮನೆಯಲ್ಲಿ ಖಂಡಿತವಾಗಿಯೂ ಟ್ರೈ ಮಾಡಿ. ಹಾಗೂ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.